ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗೆಲ್ಲ ಎಕ್ಸಾಮ್ ಮುಗಿದಿದೆ, ಮಕ್ಕಳೆಲ್ಲ ಮನೇಲಿರ್ತಾರೆ. ಏನಾದರೂ ತಿಂಡಿ ಬೇಕಂತ ಹೊರಗಡೆ ತಿನ್ನೋದಕ್ಕಿಂತ ಸ್ವಲ್ಪ ಮನೆಯಲ್ಲೇ ಟೈಮ್ ಇದ್ದಾಗ ಮಾಡ್ಕೊಳ್ಬಹುದು. 7 ಕಪ್ ಬರ್ಫಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಮನೇಲಿರೋಂಥ ಸಾಮಾನುಗಳನ್ನೇ ಬಳಸ್ಕೊಂಡು ಮಾಡ್ತಾರಂಥದ್ದು. ಮೊದಲಿಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಸಿ ಕಡಲೆ ಹಿಟ್ಟು ಅಂದರೆ ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು. ಇನ್ನೂ ಇದನ್ನು ರೋಸ್ಟ್ ಏನೂ ಮಾಡಿಲ್ಲ. ಈಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಕಡಲೆ ಹಿಟ್ಟನ್ನ. ಅದಕ್ಕಿಂತ ಮುಂಚೆ ಗಂಟುಗಳೇನಾದ್ರು ಇದ್ದರೆ ಈ ರೀತಿ ಜರಡಿ ಮಾಡ್ಕೊಳ್ಳಿ. ಹುಳ ಅಥವಾ ಗಂಟು ಏನೋ ಇದ್ದರೆ ಗೊತ್ತಾಗುತ್ತೆ. ಹಸಿಟ್ಟು ಚೆನ್ನಾಗಿದೆ, ಸ್ವಲ್ಪ ಗಂಟು ಥರ ಇತ್ತು, ಹಾಗಾಗಿ ಅದನ್ನು ಸ್ವಲ್ಪ ಜರಡಿ ಮಾಡ್ಕೊಂಡಿದ್ದೀನಿ. ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೋಡಿ, 1 ಕಪ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ, 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನು ಇಲ್ಲಿ 3 ರಿಂದ 4 ಸ್ಪೂನಷ್ಟು ಅಥವಾ 5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಲೈಟಾಗಿ ಮಾಡ್ಕೊಳ್ಳಿ, ತುಂಬಾ ಕಲರ್ ಚೇಂಜ್ ಆಗಬಾರ್ದು. ಒಂದೊಳ್ಳೆ ಪರಿಮಳ ಬರುತ್ತೆ. ಮಾಡ್ತಾ ಮಾಡ್ತಾ ನಿಮಗೆ ಕೂಡ ಗೊತ್ತಾಗುತ್ತೆ. ತಳ ಇಡಿಸ್ಬೇಡಿ. ಸ್ಟಾರ್ಟಿಂಗು ಬಿಸಿ ಆಗೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಟ್ಟು ಸ್ವಲ್ಪ ಬಿಸಿಯಾಗಿದೆ ಅಂದ ತಕ್ಷಣ ಸಿಮ್ ಮಾಡಿಕೊಂಡು ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ನಾವು ಮತ್ತೆ ಕುದಿಸೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನೀಗ ಅದು ಸ್ವಲ್ಪ ತಣ್ಣಗಾಗಷ್ಟರಲ್ಲಿ ಸಕ್ಕರೆನ ಪುಡಿ ಮಾಡ್ಕೊಳ್ತೀನಿ. ಸಕ್ಕರೆನ ಹೀಗೆ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ 2.5 ಕಪ್ಪು ಅಥವಾ 2 ಕಾಲಷ್ಟು ಕಪ್ಪಷ್ಟು ಸಕ್ಕರೆ ತೊಗೊಳ್ಳಿ ಸಾಕಾಗುತ್ತೆ. ಆ ಸಕ್ಕರೆ ಜೊತೆಗೆ ಒಂದು 4 ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಸಕ್ಕರೆ ಕರಗೋ ತನಕ ಕಾಯೋ ಅವಶ್ಯಕತೆ ಇರೋದಿಲ್ಲ. ಈ ಕಡಲೆ ಹಿಟ್ಟು ತಣ್ಣಗಾಗಿದೆ, ನಾವು ತುಪ್ಪ ಹಾಕಿ ಹುರಿದಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ಗಂಟು ಥರ ಇದ್ದದ್ರಿಂದ ಅದನ್ನು ಕೂಡ ಜರಡಿ ಮಾಡ್ಕೊಂಡಿದ್ದೀನಿ. ನಾವು ತಿರುಗಿಸ್ಬೇಕಾದ್ರೆ ಗಂಟು ಹೊಡೆದೇ ಇರಬಹುದು ಅನ್ನೋ ರೀಸನ್ಗೋಸ್ಕರ ಜರಡಿ ಮಾಡಿಕೊಂಡ್ರೆ ಬೆಸ್ಟ್ ಮೆಥಡ್ ಅದು. ಜರಡಿ ಮಾಡಿರೋಂಥ ಕಡಲೆ ಹಿಟ್ಟಿಗೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಡ್ತಾಯಿದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಮಿಕ್ಸಿಲೇ ಪುಡಿ ಮಾಡಿರೋದ್ರಿಂದ ದಪ್ಪ ಇದೆ. ಅಷ್ಟು ದಪ್ಪ ಇರೋ ತಿನ್ನುವಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ 1 ಕಪ್ಪಷ್ಟು ಹಾಲು ಕೂಡ ತೊಗೊಳ್ತೀವಲ್ಲ, ಹಾಗಾಗಿ ಹಾಲನ್ನ ಹಾಕ್ಕೊಂಡು ಸ್ವಲ್ಪನೇ ನುಣ್ಣಗೆ ರುಬ್ಕೊಳ್ತೀನಿ. 3/4 ಕಪ್ಪಷ್ಟು ಹಾಲು ಹಾಕ್ಕೊಂಡು ತೆಂಗಿನಕಾಯಿನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀರು ಬಳಸೋ ಅವಶ್ಯಕತೆ ಇಲ್ಲ. ಉಳಿದಿರೋಂಥ ಹಾಲನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಲುಗಾಡಿಸಿ ಹಾಕ್ಕೊಳ್ತೀನಿ. ಟೋಟಲ್ ಇಲ್ಲಿ ಕಡಲೆ ಹಿಟ್ಟು 1 ಕಪ್ಪಷ್ಟು, ತುಪ್ಪ ಕೂಡ ಬಿದ್ದಿದೆ, ಸಕ್ಕರೆ 2.5 ಕಪ್ಪಷ್ಟು, ಏಲಕ್ಕಿ 4, ಹಾಗೆ 1 ಕಪ್ಪು ಹಾಲು, 1 ಕಪ್ಪು ತೆಂಗಿನಕಾಯಿ ತುರಿ ಇಷ್ಟು ತೊಗೊಂಡಿದ್ದೀವಿ. ಇಷ್ಟೇ ಮಿಕ್ಸ್ ಮಾಡೋಂಥದ್ದು. ಆ್ಯಕ್ಚುಲಿ ಇದು 7 ಕಪ್ ಅಂತ ಹೇಳ್ತೀವಿ, 6 ಕಪ್ಪಷ್ಟು ಅಷ್ಟೇ ಇಂಗ್ರೀಡಿಯೆಂಟ್ಸ್ ಸೇರಿಕೊಳ್ಳುತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗ್ತಾಯಿದೆ, ತೆಳು ಅಂತ ಅನ್ನಿಸ್ತಿದೆ. ನಾವು ಇನ್ನೂ ಒಲೆ ಮೇಲೆ ಇಟ್ಟಿಲ್ಲ. ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಕೊಳ್ಳಿ. ಅಷ್ಟರಲ್ಲಿ ಸಕ್ಕರೆ ಕೂಡ ಇನ್ನೂ ಚೆನ್ನಾಗಿ ಕರಗೋದ್ರಿಂದ ನೀವು ಸ್ಟವ್ ಮುಂದೆ ತುಂಬ ಹೊತ್ತು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ಸಕ್ಕರೆ ಕರಗಿ ಪಾಕ ಬರೋವರೆಗೂ ಸಕ್ಕರೆ ಪುಡಿ ಮಾಡಿರೋದ್ರಿಂದ ನಿಮಗೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಹಾಗೆ ನಿಮ್ಮ ಶ್ರಮ ಕೂಡ ಉಳಿತಾಯ ಆಗುತ್ತೆ. ಈಗ ಒಂದು ತಟ್ಟೆಗೆ ನಾನು ತುಪ್ಪ ಸವರಿ ಇಟ್ಕೊಳ್ತಿದ್ದೀನಿ. ನಿಮಗೆ 7 ಕಪ್ ಈ ಸ್ವೀಟ್ ಏನು ಮಾಡ್ತಿದ್ದೀವಿ, ದಪ್ಪ ಪೀಸ್ ಬೇಕಂದರೆ ಚಿಕ್ಕ ತಟ್ಟೆ ತೊಗೊಳ್ಳಿ. ಆಗ ತಟ್ಟೆ ತುಂಬ ಕೂತ್ಕೊಳ್ಳುತ್ತೆ ಪಾಕ. ಅಕಸ್ಮಾತ್ ತೆಳುವಾಗಿರೋಂಥ ಪೀಸ್ಗಳು ಬೇಕಂದರೆ ದೊಡ್ಡ ತಟ್ಟೆ ತೊಗೊಳ್ಳಿ ಅಥವಾ 2 ತಟ್ಟೆಗೆ ಹಾಕ್ಕೊಳ್ಳಿ, ತೆಳುವಾದಂಥ ಪೀಸ್ಗಳು ಬರ್ತವೆ. ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಸೈಡೆಲ್ಲ ಕುದಿ ಬರೋ ತನಕ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕೈ ಆಡ್ತಾಯಿರಿ. ಬೇಗ ಕುದಿ ಬರುತ್ತೆ. ಸ್ಟಾರ್ಟಿಂಗಿಂದಲೇ ಸಿಮ್ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ಕುದಿ ಬರ್ತಿದೆ, ಚೆನ್ನಾಗಿ ಕುದೀತಿದೆ ಅನ್ನುವಾಗ ಸಿಮ್ ಮಾಡ್ಕೊಳ್ಳಿ. ಸಿಮ್ ಮಾಡಿಕೊಂಡು ಮಧ್ಯದಲ್ಲಿ ತುಪ್ಪ ನಾನು ಒಂದೇ ಸಲ ಹಾಕ್ಕೊಳ್ತಾ ಇಲ್ಲ. ಮಧ್ಯದಲ್ಲಿ 2 ಸ್ಪೂನಷ್ಟು ಅಥವಾ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸೇಮ್ ಮೈಸೂರು ಪಾಕ್ನ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು. ಹಾಲ್ಗೆ ಹಾಕೋಂಥ ಕೇಸರಿ ಕೂಡ ಹಾಕ್ಕೊಳ್ತಿದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಕಂಪಲ್ಸರಿ ಇಲ್ಲ. ತಿರುಗ್ತಾ ಮಧ್ಯದಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ. ಎಲ್ಲೂ ತಳ ಹಿಡಿಬಾರ್ದು. ಅಕಸ್ಮಾತ್ ನೀವು ಬೈ ಮಿಸ್ಸಾಗಿ ಏನು ತಿರುಗಿಸೋ ತಪ್ಪಾಯಿತು, ಸ್ವಲ್ಪ ಸ್ಲೋ ಆಯಿತು, ತಳ ಹಿಡಿತು ಅಂದರೆ ಇಮಿಡಿಯೇಟಾಗಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಬೇಡಿ, ಇಲ್ಲಾಂದರೆ ಪೂರ್ತಿ ಸ್ವೀಟ್ ಹಾಳಾಗುತ್ತೆ. ಇದೊಂದು ಟಿಪ್ಸ್ನ ಫಾಲೋ ಮಾಡಬೇಕು. ನಾವೀಗ ಸಕ್ಕರೆ ಎಲ್ಲ ಕರಗಿಸಿರೋದ್ರಿಂದ ತುಂಬ ಹೊತ್ತೇನು ಬೇಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇತ್ತು ಅಂದರೆ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ, ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಹಿಂಗೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಕಮ್ಮಿ ಮಾಡಿಕೊಂಡು ಕೈ ಆಡಿಸ್ತಿದ್ರೆ ಬೇಗ ತಳ ಬಿಟ್ಟು ಬರುತ್ತೆ, ಚೆನ್ನಾಗಿ ಕೂಡ ಬೇಯುತ್ತೆ. ಕಡಲೆ ಹಿಟ್ಟು ಕೂಡ ನಾವು ಫ್ರೈ ಮಾಡಿರೋದ್ರಿಂದ ಹಸಿ ವಾಸನೆ ಕೂಡ ಇರೋದಿಲ್ಲ. ಸ್ವೀಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ರೀ. ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ. ಮಕ್ಳುಗಳು ಹೊರಗಡೆ ತಿಂಡಿ ತಿನ್ನೋದಕ್ಕಿಂತ ಮನೇಲಿ ಸ್ವಲ್ಪ ಮಾಡಿಕೊಟ್ರೆ ಈ ರೀತಿಯಲ್ಲಿ ಬಿಸಿಲಲ್ಲಿ ಹೊರಗಡೆ ಹೋಗೋದು ಕೂಡ ತಪ್ಪುತ್ತೆ. ತುಂಬಾ ಚೆನ್ನಾಗಿದೆ. ನಿಮಗೆ ಸ್ವೀಟ್ ಜಾಸ್ತಿ ಅನ್ಸರೆ 2 ಕಪ್ ಅಥವಾ 2/4 ಕಪ್ ಅಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ 2.5 ಕಪ್ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು. ಇದಕ್ಕೆ ಕ್ಯಾರೆಟು ಕೂಡ 1 ಕಪ್ಪಷ್ಟು ತುರಿದು ಕೂಡ ಹಾಕ್ಕೊಳ್ಬೋದು. ಸ್ವೀಟ್ ಕ್ಯಾರೆಟ್ ಇದ್ದರೆ, ಹಲ್ವಾ ಮಾಡೋಂಥ ಕ್ಯಾರೆಟ್ ಇರುತ್ತಲ್ಲ ಅದನ್ನು, ಅದು ಹೋಗ್ಲೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಸ್ವೀಟು ತಳ ಬಿಟ್ಟು ಬರ್ತಾಯಿದೆ, ಪಾತ್ರೆಯಲ್ಲಿ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ತಾ ಇಲ್ಲ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ಸಣ್ಣ ಪೀಸ್ ಬೇಕಾ, ತೆಳುವಾದಂಥ ಪೀಸ್ ಬೇಕಾ, ದಪ್ಪ ಪೀಸ್ ಬೇಕಾ ನೋಡ್ಕೊಳ್ಳಿ. ನಾವು ಮನೆಗೆ ಮಾಡ್ತಾರಿಂದ ದಪ್ಪದಾದಂಥ ಪೀಸೇ ಮಾಡೋದ್ರಿಂದ ಚಿಕ್ಕ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೀವು ಮೊದಲೇ ತುಪ್ಪ ಸವರಿ ಇಟ್ಕೊಂಡ್ರೆ ಬೆಸ್ಟ್. ನೋಡಿ, ಪಾತ್ರೆ ಕೂಡ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ, ನೀಟಾಗಿ ಬೆಂದಿದ್ರೆ ಅದು ಪಾತ್ರೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 4 ನಿಮಿಷ ಬಿಟ್ಕೊಂಡು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇದು ಒಂದು 10 ರಿಂದ 15 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಫ್ರಿಜ್ಗೆ ನೀಡೋ ಅವಶ್ಯಕತೆ ಇಲ್ಲ. ಹಾಗೆ ಟೇಬಲ್ ಮೇಲೆ ಇಟ್ಟರೆ ತಣ್ಣಗಾಗುತ್ತೆ. ಒಂದು 15 ನಿಮಿಷದ ನಂತರ ಇದನ್ನು ಸರ್ವ್ ಮಾಡಬಹುದು.
ತುಂಬ ಬಿಸಿ ಇರೋದ್ರಿಂದ ತೆಗಿವಾಗ ಕೆಲವೊಂದು ಪೀಸ್ ಮುರಿದೋಗಬಹುದು. ಹಾಗಾಗಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಆದರೆ ತಣ್ಣಗಾದ ಮೇಲೆ ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು 3-4 ನಿಮಿಷ ತಟ್ಟೆಗೆ ಹಾಕಿದ 3-4 ನಿಮಿಷದ ನಂತರ ನೀವು ಈ ರೀತಿ ಕಟ್ ಮಾಡಿ ಬಿಟ್ಬಿಡಿ. ತುಂಬ ಸಖತ್ತಾಗೈತೆ. ಬಾಯಲ್ಲಿಟ್ಟೆ ಕರಗೋಗ್ತಾ ಇದೆ. ತೆಂಗಿನಕಾಯಿ ಕೂಡ ರುಬ್ಬಿರೋದ್ರಿಂದ ಆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬಾಯಿಗೆ ಏನೂ ಸಿಗೋದಿಲ್ಲ, ಬಾಯಿಗಿಟ್ಟೆ ಕರಗೋಗುತ್ತೆ. ಹಾಗೆಯೇ ತುಂಬ ಚೆನ್ನಾಗಿದೆ ಟೇಸ್ಟು. ಒಂದು ಸಲ ಟ್ರೈ ಮಾಡಬಹುದು. ಒಂದು 10 ನಿಮಿಷದ ನಂತರ ಒಂದು ಬೇರೆ ತಟ್ಟೆಗೆ ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿ ಸ್ವಲ್ಪ ಒಂದು ಸಲ ತಟ್ಟಿದ್ರೆ 1-2 ಸಲ ನೀಟಾಗಿ ಬಿಟ್ಕೊಳ್ಳುತ್ತೆ. ತುಪ್ಪ ಸವರಿರೋದ್ರಿಂದ ಸ್ವಲ್ಪ ಕೂಡ ತಟ್ಟೆ ಕೂಡ ಅಂಟ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಬೆಂದಿದ್ರೆ ಪಾಕ ಸ್ವೀಟ್ ಮಾಡುವಾಗ ಈ ಎಲ್ಲ ಟಿಪ್ಸು ನೀವು ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆಗುತ್ತೆ. ನೋಡಿ, ನೋಡಿದಾಗ ಏನು ಕಟ್ಟೆ ಆಗಿಲ್ಲ ಅಂತ ಅನಿಸುತ್ತೆ. ಒಂದು ಪೀಸ್ನ ಸಡ್ಲ ಮಾಡಿದ್ರೆ ಸಾಕು, ಎಲ್ಲ ಪೀಸ್ಗಳು ಓಪನ್ ಆಗೋಗ್ತವೆ. ನೋಡಿ, ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ. ದಪ್ಪವಾಗಿ ಮಾಡಿದ್ದೀನಿ ನಾನು, ಮನೇಲಿ ತಿನ್ನೋದಕ್ಕೆ ಮಾಡಿರೋದ್ರಿಂದ. ನಾನು ಆವಾಗಲೇ ಹೇಳ್ದಂಗೆ ತೆಳುವಾಗಬೇಕು ಅನ್ನೋದಾದರೆ 2 ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳಿ, ಇಲ್ಲ ದೊಡ್ಡ ತಟ್ಟೆನಲ್ಲಿ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್, ಥ್ಯಾಂಕ್ ಯು.